ಕಥಾ ಬಾರಿಸ್ದಂಗಾತಲ್ಲ. ಹೋ ರಾಧಾ ನೀನಾ? ಬಾ ಒಳಗ. ಏನು ಯಾಕೆ ನೆನ್ಪು ಮಾಡ್ಕೊಂಡು ಬಂದ್ಬಿಟ್ಟು? ಏನಿಲ್ಲ ಬಿಡ, ಯಾಕೆ ಭಾಳ ಬೇಜಾರಾಗತ್ತಿತ್ತಾ, ಅದಕ್ಕೆ ಮಾತಾಡ್ಸ್ಕೊಂಡು ಬಂದೋಗೋಣ ಹೋದ್ರಾಯ್ತು ಅಂತಂದು ಬಂದೆ. ನಾನು ಹೆಂಗಿದ್ರು ಆಫೀಸ್ಗೂ ಬಂದಿದ್ದಿಲ್ಲಲ್ಲ, ಫೋನ್ ಮಾಡಿದೆ, ಯಾಕೆ ಫೋನ್ ಸ್ವಿಚ್ ಆಫ್ ಅಂತ ಹೇಳ್ತಾ ಅದಕ್ಕೆ ಇನ್ನು ಮತ್ತಿಲ್ಲ ನನಗೆ ಫ್ರೆಂಡ್ಸ್ ಆದ್ರೆ ಯಾರಿದ್ದಾರೆ, ನೀನೊಬ್ಬೇ ಕೆಲಿರೋದು, ಅದಕ್ಕೆ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಒಂದು ಅರ್ಧ ಗಂಟೆ ಇದು ಬಂದ್ರೆ ಅದು ನನಗೂ ಬೇಜಾರಾಗಿದೆ ಅಂತ ಬಂದೆ ನೋಡಿ. ಪರವಾಗಿಲ್ಲ ಬಿಡ, ಇದು ಮನೆ ಚೆನ್ನಾಗೈತೆ ನೋಡು, ಸಪ್ರೇಟ್ ರೂಮು ಅದೇದಿಲ್ಲ ಅಂದರೆ ಏನಿಲ್ಲ, ಇಷ್ಟಿದ್ರೆ ಸಾಕಲ್ಲ, ಇನ್ನೇನು ಬೇಕು ಒಬ್ಬರು ಇರೋಕ್ಕೆ. ಚೆನ್ನಾಗೈತೆ ನೋಡು, ಗ್ಯಾಸ್ ಕಟ್ಟಿ ಅದೆಲ್ಲ ಒಂದೇ ಹಾಲ್ನಾಗ ಒಂಥರ ಭಾಳ ಇಷ್ಟ ಆಯ್ತು ನೋಡಿ ನನಗೆ. ಹೌದೇನಾ? ಸರಿ ಕೂತ್ಕೊ, ನಾನು ಟೀ ಮಾಡ್ತೇನೆ. ಸೇರ್ತಿರ್ತೀನಿ ತಡಿ ಒಂದು ನಿಮಿಷ. ಮನೆ ಎಷ್ಟು ಚೆನ್ನಾಗೈತಿ ಇದು, ಕೂತ್ಕೋರಾದ. ಈಗ ಫುಲ್ಲು ಹುಷಾರಾಯ್ತಾ ರಾದ? ಹುಷಾರಾಗೆ ನೋಡು, ಅದಕ್ಕಾಗಿನ ಬೇಜಾರಾಯ್ತಾ ಮನೆಗೆ ಇದ್ದಿದ್ದು, ಸ್ವಲ್ಪ ಗಾಳಿಗೆ ಹೋದಂಗೆ ಆಕತಿ ಅಂತಂದೇಳಿ ನಿನ್ನ ಮಾತಾಡ್ಸೋದ್ರತಂದು ಬಂದೆ. ಸಾರಿ ಕಣೆ, ನಾನು ಬರ್ಬೇಕು ಅಂದ್ಕೊಂಡೆ, ಬಾಸ್ ಏನೋ ಇವತ್ತು ಹೇಳ್ದಂಗೆ ಆಯ್ತು, ನಾಳೆ ಏನೋ ಯಾರೋ ಏನೋ ಕೇಳಿದ್ರಾ HR ಹತ್ರ ಏನೋ ಸ್ವಲ್ಪ ಮಾತಾಡ್ಬೋಯ್ತಂದು, ಯಾರೋ ಏನೋ ಮಾತಾಡ್ದಂಗೆ ಆಯಿತು, ಅದಕ್ಕಾಗಿನೇ ಬಾಸು ನಾಳೆ ಬರ್ತಾರೆ ಅಂತಂದು ಹೇಳಿದ್ರೆ, ನಾನು ನಾಳೆ ಬರ್ತಾಳೆ ಅದು ಮತ್ತೇನು ಹೋಗೋದು ಅಂತಂದೇಳಿ ಸುಮ್ಮನಾದೆ. ಮತ್ತೇನೋ ಅನ್ಕೋಬೇಡ, ಹುಷಾರಿಲ್ಲ ಅಂದ್ರೆ ನೋಡೋಕೆ ಬಂದಿಲ್ಲ ಅಂತಂದು. ಅಯ್ಯ ಹೋಗ್ಲಿ ಬಿಡೆ ತಾಯಿ, ನಾನೇನು ಅಂದ್ಕೊಂಡ್ಲಿ, ನಾನೇನೇ ಅಂದ್ಕೊಂಡಿಲ್ಲಪ್ಪ. ಯಾವುದೋ ಫೋನ್ ಬರೋಕತ್ತೈತಲ್ಲ, ಸುಮ್ಮನಿರು ಬಾಸ್ ಫೋನ್ ಮಾಡಿ. ಹಲೋ, ಹೇಗಿದೆಯಾ ರಾಧಾ? ಆರಾಮಿದೆಯಾ? ಹ್ಞೂ ಬಾಸ್ ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ ನಾನು ಆರಾಮಿದ್ದೀನಿ. ಏನು ಮಾಡ್ತಿದ್ದೀಯಾ? ಅದು ನಾನು ಫ್ರೆಂಡ್. ಅಯ್ಯೋ ಇವರು ನನಗೆ ಹೇಳಿಲ್ದಂಗೆ ಎಲ್ಲೂ ಹೊರಗೆ ಹೋಗ್ಬೇಡ, ಎಲ್ಲರೂ ಹೋಗಿದ್ದು ನನಗೆ ಹೇಳಿ ಕಾಲ್ ಮಾಡಿ ಹೋಗಂತ ಹೇಳಿದ್ರಲ್ಲ, ನಾನು ಮರ್ತಿಲ್ಲಿಗೆ ಬಂದುಬಿಟ್ಟೇನಿ. ಈಗೇನಾದ್ರೂ ಹಿಂಗೆ ಹೊರಗೆ ಬಂದೆ ಅಂತ ಹೇಳಿದ್ರೆ ಗ್ಯಾರಂಟಿ ಬೈಸ್ಕೊತೀನಿ. ಬೇಡ ಅದೇನು ಹೇಳೋದು ಬೇಡ, ಅಲ್ಲೇ ಮನೇಲಿ ಇದ್ದೀನಿ ಅಂತಂದು ಹೇಳ್ತೇನೆ. ನಿನ್ನೆ ಕೇಳ್ತಿರೋದು ಕೇಳಿಸುತ್ತಾ ಇಲ್ಲ ನಿನಗೆ? ಏನು ಮಾಡಕತ್ತೀಯಾ? ಏನಿಲ್ಲ ಬಾಸ್, ಹಾಗೆ ಸುಮ್ಮನೆ ಮಲಗಿದ್ದೆ. ಯಾಕೋ ಭಾಳ ತಡವರ್ಸಕತ್ತೀಯಾ? ಮನೆಯಾಗಿದೆಯಾ ತಾನೇ? ಹ್ಞೂ ಬಾಸ್, ಮನೇಲೇ ಇದ್ದೀನಿ, ನಾನು ಎಲ್ಲಿಗೆ ಹೋಗಲಿ, ಮನೆಯಲ್ಲೇ ಇದ್ದೀನಿ. ಏನದು ಸೌಂಡು? ಅದು ನೀರು ಕುಡಿಯೋಣ ಅಂತಂದು ಎದ್ದೆ, ಲೋಟ ತಗೊತಿದ್ದಲ್ಲ, ಅದೇ ಸೌಂಡ್ ಆಯಿತು ಬಾಸ್. ಹೌದಾ? ಸರಿ ಹುಷಾರು. ನಾಳೆ ಆಫೀಸಿಗೆ ಬರ್ತೀಯಾ? ಹುಷಾರಾಗಿದ್ದೀಯ ತಾನೆ? ಹ್ಞೂ ಬಾಸ್, ಹುಷಾರಾಗಿದ್ದೀನಿ, ಬರ್ತೀನಿ ಆಫೀಸ್ಗೆ. ಟೇಕ್ ಕೇರ್, ಬಾಯ್. ಹ್ಞೂ ಬಾಸ್. ಯಪ್ಪ, ಬಾಸ್ ಹತ್ರ ಸುಳ್ಳು ಹೇಳೋ ಅಷ್ಟೊತ್ತಿಗೆ ನನಗಂತ್ರ ಹೋದ ಜೀವ ಮತ್ತು ಬಂದಂಗೆ ಗೊತ್ತು. ನಾನಿನ್ನ ಸುಳ್ಳು ಹೇಳ್ತೀನಿ ನನಗೆ ಗೊತ್ತಾದರೆ ಮುಗೀತು, ಅಷ್ಟೇ ನನ್ನ ಕತೆ. ನನಗೆ ಲಿಸ್ಟ್ ಭಯ ಆಗುತ್ತೆ, ನೀನು ನೋಡಿ ನಗಕತ್ತೆ ಏನು? ನಿನಗೆ ಮಾತಾಡಿದರೆ ಗೊತ್ತಾಗ್ತಿತ್ತು. ಜಾಸ್ತಿ ಡವ್ ಮಾಡಿಬಿಡಮ್ಮ. ದಿನಕ್ಕಿಂತ ಮುಂಚೆ 1-2 ವರ್ಷ ನಾನು ಅದೇ ಆಫೀಸ್ನಲ್ಲೇ ಕೆಲಸ ಮಾಡಿದ್ದು. ಬಾಸ್ ಮಾತಾಡೋದು ನನಗೆ ಗೊತ್ತಾಗಲ್ಲ. ಮಾತಾಡಿರ್ಬೋದು, ಆದರೆ ನಾನು ಹೊಸ್ತಾಗಲ್ಲ ಮಾತಾಡ್ತಿರೋದು, ಇತ್ತೀಚೆಗೆ ಸೇರೇನೆ. ಅದು ಸುಳ್ಳು ಹೇಳೋದಂದ್ರೆ ಮೊದಲೇ ಬಾಸ್ ಸ್ಟಿಕ್ಕು, ಸುಳ್ಳು ಹೇಳೋಂಗಿಲ್ಲ, ಏನು ಹೇಳೋಂಗಿಲ್ಲ. ಸುಳ್ಳು ಹೇಳಿ ನನಗೆ ಗೊತ್ತಾದರೆ ಮುಗಿತಲ್ಲ. ಏನಂದ್ರು? ಅಯ್ಯೋ ಅದಾ, ಮೊನ್ನೆ ಅದು ನಿನ್ಗೆ ಹೇಳಿದ್ನಲ್ಲ ಫೋನ್ ಮಾಡಿದಾಗ ಈ ಥರ ಎಲ್ಲ ಆಯ್ತು ಅಂದು, ಅದಕ್ಕಾಗಿನೇ ಸ್ವಲ್ಪ ಹೊರಗೆಲ್ಲಾದ್ರೂ ಹೋಗ್ಬೇಕಾದ್ರೆ ನೀನು ಕಾಲ್ ಮಾಡಿ ಹೇಳಿ ಹೋಗು ಅಂತಂದು ಹೇಳಿದ್ರೆ, ನಾನು ಯಾವುದೋ ಲಕ್ಷದಾಗ ಮತ್ತೆ ಹಾಗೆ ಬಂದುಬಿಟ್ಟೆ. ಇವಾಗ ಏನಾದರೂ ನಾನು ಹಿಂಗೆ ಹೊರಗೆ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತು ಅದಕ್ಕೂ ಏನಾದರೂ ಬೈತಾರೆ, ಅದಕ್ಕೆ ಸುಮ್ಮನೆ ಯಾಕಂತಂದು ಮನೆಗೆ ಅದೀನಿ ಅಂತಂದು ಸುಳ್ಳು ಹೇಳಿದೆ. ಪಾಪ ನಂಬಿಟ್ಟು ಅನಿಸ್ತತಿ, ಮೋಸ್ಟ್ಲಿ ಮನೆಗೆ ಹೊಂಟ ಅನಿಸ್ತದೆ, ಅದಕ್ಕೆ ಕಾಲ್ ಮಾಡ್ಯಾರ. ನಾಳೆ ಆಫೀಸಿಗೆ ಬರ್ತೀನಿ ಅಂತ ಕೇಳಿದ್ರು, ಹ್ಞೂ ಅಂತಂದು ಹೇಳಿದೆ. ಭಾರಿ ಬಿಡವ, ಭಾರಿ ಕೇರ್ ಐತಿ ಬಾಸ್ಗೆ ನಿಮ್ಮ ಮೇಲೆ. ಅಯ್ಯೋ ನಿನ್ನ ಕೇರು ಇಲ್ಲ, ಪಾರು ಇಲ್ಲ, ಏನಿಲ್ಲ. ಅವರಿಗೆ ಇವರು ರಂಗನಾಥ್ ಅಂಕಲ್ ನಾನು ಬಾಡಿಗೆ ಇದ್ದೀನಲ್ಲ, ಅವರು ತುಂಬ ಗೊತ್ತಿರೋರಂತ. ಅವ್ರು ಹೇಳಿದಾರಂತೆ, ನಿನ್ನೆ ನಂಬಿಕೆ ಇಟ್ಟು ಕಳಿಸಿ ನೋಡಪ್ಪ, ಸ್ವಲ್ಪ ಹುಷಾರಿಂದ ನೋಡ್ಕೊಂಡು ಅಂತಂದು ಹೇಳ್ಯಾರಂತೆ. ಅವ್ರಿಗೆ ತೀರಾ ಬೇಕಾದಾರಲ್ಲ, ಅದಕ್ಕಾಗಿನೇ ಅಷ್ಟಿದು ಮಾಡ್ತಾರೆ ಅಷ್ಟೇ. ನೀನೊಳ್ಳೆ. ನಾನೆಲ್ಲೂ ಬಾಸ್ ಏನಾದ್ರೂ ಲವ್ ಮಾಡಕತ್ತಾರೇನೋ ಅಂತ ಅಂದ್ಕೊಂಡಪ್ಪ, ಇಷ್ಟು ಕೇರ್ ತೋರಿಸೋದು ನೋಡಿ. ಅಯ್ಯೋ ನಿನ್ನ, ಅದೊಂಥರ ರೋಬೋಟ್ ಇದ್ದಂಗೆ, ಅದು ಪ್ರೀತಿನ. ಅಯ್ಯೋ ದೂರದ ಮಾತು ಬಿಡು, ಹೊರಡು. TV ಕಕ್ಕತೈತಿ, ಹೋಗಿ ಸೋಸು. ತಗೊಳಮ್ಮ, ಹೆಂಗಾಗೈತಿ ಏನೋ ಗೊತ್ತಿಲ್ಲ ನೋಡು. ಸಿಹಿ ಕಮ್ಮಿ ಆದರೆ ಹೇಳು, ಸಕ್ಕರೆ ಹಾಕ್ತೇನೆ. ಪರವಾಗಿಲ್ಲ ಬಿಡು. ಬಿಸ್ಕಿಟ್ ಇದೆ ಕೊಡ್ಲಾ, ತಿಂತೀಯಾ? ಅಯ್ಯೋ ಬೇಡಪ್ಪ, ನನಗೆ ಬಿಸ್ಕಿಟ್ ಅಷ್ಟು ತಿಂದು ರೂಢಿಲ್ಲ. ನೀನು ಬಂದು ಭಾಳ ಖುಷಿ ಆಯ್ತು ನೋಡು. ನನಗಂತೂ ಯಾವುದೋ ವಿಚಾರಕ್ಕೆ ಸುಮ್ಮನೆ ಬೇಜಾರಾಗಿತ್ತಾ, ಏನು ಮಾಡೋದು ಏನೋ ಅಂತಂದೇಳಿ ಹೊರಗೆ ಹೋಗಕ್ಕೂ ಮೂಡಿರಲಿಲ್ಲ. ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನೀ ಬಂದಿದ್ದು ಚೆನ್ನಾಗಾಯ್ತು, ಒಂಥರ ಮನಸ್ಸು ರಿಲ್ಯಾಕ್ಸ್ ಆಯ್ತು ನೋಡಿ. ಈಗ ಟಿಫನ್ ಏನು ಮಾಡ್ಕೊಂಡಿದ್ದೆ ಬೆಳಗ್ಗೆ? ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನೀನು? ನಾನು ರಾತ್ರಿ ಅನ್ನ ಮಾಡಿದ್ನ, ಯಾಕೋ ರಾತ್ರಿ ಊಟ ಮಾಡೋಂಗೆ ಆಗಲಿಲ್ಲ. ಅನ್ನ ಸ್ವಲ್ಪ ಹಾಕಿ ಇತ್ತಲ್ಲ, ಹಾಗೆ ಸ್ವಲ್ಪ ಒಗ್ಗರಣೆ ಥರ ಮಾಡ್ಕೊಂಡು ಚಿತ್ರಾನ್ನ ಒಗ್ಗರಣೆ ಅದನ್ನೇ ಕಲ್ಸ್ಕೊಂಡಿದ್ದೆ. ನಮ್ಮ ರೂಮು ಇಲ್ಲೇ ಪಕ್ಕನೇ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು ನೋಡಿ. ಅಲ್ಲ, ರಂಗನಾಥ್ ಅಂಕಲ್ ಇರೋದು ಒಳ್ಳೆಯದೇ ಬಿಡು, ನಮಗೆ ಗೊತ್ತಿರೋರು, ಅಪ್ಪಾಜಿಗೆ ಗೊತ್ತಿರೋರು. ಆದರೆ ಈಗ ನಮ್ಮ ಏಜ್ನವ್ರು ಈಗ ಫ್ರೆಂಡ್ ಥರ ಇದ್ದರೆ ಒಂಥರ ಮಾತಾಡ್ಕೊಂತ ಏನಾದರೂ ಕೆಲಸ ಮಾಡ್ಬೇಕು ಜೊತೆಗೆ ಮಾಡ್ಕೊಂತಾದ್ರೆ ಬೇಜಾರಾಗಂಗಿಲ್ಲ. ಈಗ ಪದೇ ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಏನೋ ಬಂದ್ರಾದ್ರೂ ಟೀ ಆಯಿತಾ, ಊಟ ಆಯಿತಾ ಅಂಕಲ್ ಅಂತಂದು ಅಷ್ಟೇ ಮಾತಾಡ್ತಾವೆ ಅಷ್ಟೇ. ಇಲ್ಲೇ ಎಲ್ಲಾದರೂ ಪಕ್ಕಕ್ಕೆ ಇದ್ದರೆ ಇನ್ನೂ ಚೆನ್ನಾಗಾಗ್ತದೆ ನೋಡೋಣ. ಕುಡಿ, ಟೀ ಎಷ್ಟೊತ್ತು ಮಾಡ್ತೀರಾ ಕುಡಿಯೋಕ್ಕೆ? ಅಯ್ಯೋ ನನಗೆ ಅಷ್ಟು ಬಿಸಿ ಕುಡಿದು ರೂಢಿಲ್ಲಪ್ಪ. ನೀನೇನು ಎಷ್ಟು ಫಾಸ್ಟಾಗಿ ಕುಡಿದ್ಬಿಟ್ಟಲ್ಲ. ನನಗೆ ಸ್ವಲ್ಪ ಆರಿದ್ಮೇಲೆ ಕುಡಿದು ರೂಢಿ, ನಾನು ಹಾಗೆ ಕುಡಿಯೋದು.
ಅಯ್ಯೋ ನನಗಂತೂ ಬಿಸಿ ಕುಡ್ದೆ ರೂಢಿ. ಯಾಕಂದರೆ ನಮ್ಮ ಅಪ್ಪಾಜಿ ಅವರೆಲ್ಲ ಮಾಡ್ತಿದ್ರಲ್ಲ, ಬಿಸಿ ಬಿಸಿ ಮಾಡೋದಕ್ಕೆ ಕುಡಿದ್ಬಿಡ್ತಿದ್ದೆ. ನನಗೆ ಹಂಗೆ ರೂಢಿ ಐತಿ. ಆರಿದ್ರೆ ಕುಡಿಯೋಂಗೆ ಆಗಲ್ಲ ನನಗೆ ಹೇಳ್ಬೇಕಂದ್ರೆ. ತಡಿ, ಏನಾದರೂ ಸ್ನ್ಯಾಕ್ಸ್ ಮಾಡ್ತಾನೆ, ತಿಂದು ಹೋಗುವಂತೆ. ಹೆಂಗಿದ್ರು 4:15 ಆಗೈತಿ. ಲೇಟಾಗಿ ಹೋಗುವಂತೆ. ಹೆಂಗಿದ್ರು ಇಲ್ಲಿ ಆಟೋ ಸಿಗ್ತಾವೆ, ಆಟೋಕ್ಕೆ ಹೋಗುವಂತೆ. ಮಂಡಕ್ಕಿ ಮಾಡ್ತೀನಿ, ಬಜ್ಜಿ ಮಂಡಕ್ಕಿ ತಿಂದು ಹೋಗುವಂತೆ. ಬ್ಯಾಡಲೆ, ನಾನು ಉಪ್ಪಿಟ್ಟು ಲೇಟಾಗಿ ತಿಂದಿದ್ನಲ್ಲ, ಮತ್ತು ಮಧ್ಯಾಹ್ನ ಸ್ವಲ್ಪ ಇತ್ತಲ್ಲ ಅದನ್ನೇ ತಿಂದಿದ್ದೆ. ಬೇಡ ಇವಾಗೇನು. ಮತ್ತು ಇನ್ನೊಂದ್ಸರಿ ಬರ್ತಾನಲ್ಲ ಅವಾಗ ಏನಾದರೂ ಮಾಡುವಂತೆ. ಈಗ ಹೊಟ್ಟೆ ಫುಲ್ ಐತೆ, ಏನು ತಿನ್ನೋಂಗಾಗಲ್ಲ. ಸ್ವಲ್ಪ ಸಮಯದ ನಂತರ ಯಪ್ಪ ಬಂದದ್ದು ಚೆನ್ನಾಗಾದ. ನನಗಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಯಿತು. ಒಂಥರ 2 ದಿನ ಅಲ್ಲೇ ಮನೆಗೆ ಇದ್ದಿದ್ದು ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಮತ್ತೆ ಯಾವುದೋ ಕಾಲ್ ಬರೋಕತ್ತಿತ್ತು. ಅಯ್ಯೋ ಮತ್ತೆ ಬಾಸ್ ಮಾಡ್ಯಾರ. ಸುಮ್ಮನಿರು, ಆವಾಗಿಂತ ಏನೂ ಶಬ್ದ ಮಾಡಬೇಡ. ಹಲೋ, ಹೇಳಿ ಬಾಸ್. ಎಲ್ಲಿದ್ದೀಯಾ? ಆವಾಗಲೇ ಹೇಳಿದ್ನಲ್ಲ ಬಾಸ್, ಮನೇಲಿದ್ದೆ ಅಂತಂದು. ಬಾಯ್ ಮುಚ್ಚು ಸಾಕು. ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ. ಡೋರ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗಿಯಾ? ಏನು ನಮ್ಮನೆ ಹತ್ರ ಇದ್ದೀರಾ? ಹ್ಞೂ, ನಿಮ್ಮ ಮನೆ ಹತ್ರನೇ ಇದ್ದೆ. ಎಲ್ಲಿದ್ದೀಯಾ ನೀನು? ಕರೆಕ್ಟಾಗಿ ಹೇಳು. ಬಾಸ್ ಅದು ರಶ್ಮಿಯ ಮನೆಗೆ ಬಂದಿದ್ದೆ. ನಿನಗೆ ಒಂದು ಸರಿ ಅರ್ಥ ಆಗಲ್ವಾ? ಹೊರಗೆ ಹೋಗ್ಬೇಕಾದ್ರೆ ನನಗೆ ಹೇಳಿ ಹೋಗು ಅಂತಂದು ಹೇಳಿಲ್ವಾ? ಸ್ವಲ್ಪ ಬುದ್ಧಿ ಐತೆ ನಿನಗೆ ಫೋನಾಗಿ ಏನು ಹೇಳಲ್ಲ. ಬಾ ಇಲ್ಲಿ. ಇನ್ನು 5 ನಿಮಿಷದಾಗ ಇಲ್ಲಿ ಇರಲಿಲ್ಲ ಅಂದರೆ ನಾನು ಅಲ್ಲಿಗೆ ಬರ್ತೇನೆ ನೋಡು. ಇಲ್ಲ ಬಾಸ್, ಇಲ್ಲ, ನಾನೇ ಬರ್ತೇನೆ. ರಶ್ಮಿ, ಇವತ್ತು ನನ್ನ ಕತೆ ಮುಗೀತು. ಆ ಸುಳ್ಳು ಹೇಳೋರು ಹೆಂಗೆ ಹತ್ರ ಏನೋ ಗೊತ್ತಿಲ್ಲ. ನಾನು ಬಾಸಿಗೆ ಫಸ್ಟ್ ಟೈಮ್ ಏನೋ ಒಂದು ಸುಳ್ಳು ಹೇಳಿದೆ. ಇವತ್ತೇ ಸಿಕ್ಕಾಕೋಬೇಕಾ? ಅವ್ರು ನೋಡಿದ್ರೆ ಮನೆಗೆ ಹೋಗಿರ್ತಾರೆ ಅಂದ್ಕೊಂಡ್ರೆ ನಮ್ಮ ಮನೆ ಹತ್ರ ಫೋನ್ ಮಾಡಿಬಿಟ್ಟಾರ. ನಾನು ನೋಡಿದ್ರೆ ಇಲ್ಲಿ ಬಂದೀನಿ. ಫೋನಾಗ ಏನೋ ಅಂದಿಲ್ಲ. ಫೋನಲ್ಲೇ ಸಿಟ್ಟಲ್ಲಿದ್ರೆ ಅಲ್ಲಿ ಹೋಗೋದಕ್ಕೆ ಏನಂತಾರೆ ಏನೋ. ನಾನು ಯಾಕಾದ್ರೂ ಬಂದೆ ಏನೋ. ಸರಿ ರಶ್ಮಿ, ನಾನು ಹೋಗ್ತೇನೆ ತಗೋ. ನಿನ್ನ ದೇವರೇ ಕಾಪಾಡ್ಬೇಕು. ನಗು ಅದೇನೋ ಅಂತಾರಲ್ಲ, ಇಲ್ಲಿಗೆ ಅಲ್ಲ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತಂದು ಹಂಗಾಗೈತಿ. ಸರಿ ತಗೊಳ್ಳೋ, 5 ನಿಮಿಷದಾಗ ಬಾ, ಇಲ್ಲ ನಾನು ಅಲ್ಲಿಗೆ ಬರ್ತೇನೆ ಅಂದ್ರೆ ನಾನು ಬರ್ತೇನೆ. ನೀನು ಮುಖ ನೋಡಿ ಹೆಂಗೆ ಮಾಡಿ, ಸ್ವಲ್ಪ ನಕ್ಕಂತಾದ್ರೂ ಮಾತಾಡು. ಬಾಸ್ ಸಿಟ್ಟಲ್ಲಿದ್ರು ಮುಖ ನೋಡಿ ಆದರೂ ಬೈದು ನಿಲ್ಲಿಸ್ತಾರೆ. ಸ್ವಲ್ಪ ಸ್ಮೈಲ್ ಮಾಡ್ಕೊಂತ ಇರು. ಅವರು ಹೋದ ತಕ್ಷಣ ನೀನು ಬೈಲೇಬಾರ್ದು ನೋಡು. ಆ ಥರ ಸ್ಮೈಲ್ ಕೊಡ್ಕೊತ ಹೋಗು. ಅಯ್ಯೋ, ನಿಂದೊಳ್ಳೆ ಕತೆ ಆಯಿತು. ಆ ರೋಬೋಟ್ಗೆ ಸ್ಮೈಲ್ ಮಾಡಿದ್ರೆ ಅಷ್ಟೇ, ಬಿಟ್ಟರು ಅಷ್ಟೇ. ಬೇರೆ ಹುಡುಗರಾದರೆ ಸ್ವಲ್ಪ ಸ್ಮೈಲ್, ಹುಡುಗಿ ಸ್ಮೈಲ್ ಮಾಡಿದ್ರೆ ಏನಾದರೂ ರಿಯಾಕ್ಷನು ಒಂಥರ ಏನೋ ಚೇಂಜ್ ಆಕತ್ತೆ. ಇದು ರೋಬೋಟ್, ಇದ್ರದ್ದು ಏನು ಚೇಂಜ್ ಆಕತ್ತೆ? ನೀನು ಒಳ್ಳೆ ಕತೆ. ನಾನೇನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ನಾನು ಫೋನ್ ಮಾಡ್ತೇನೆ, ಹೋಗಿ. ಡೋರ್ ಹಾಕೋ ಬಾರೇ. ಹಾಂ, ನೀನು ಹೋಗು, ನಾನು ಹಾಕೊಂತೀನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.